ವಾಸ್ತು ಟೀಮ್ ಸುವರ್ಣ ಪ್ರಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಜವಾಗ್ಲೂ ಮೊನ್ನೆ ಅಷ್ಟೇ ಶ್ರೀರಾಮನವಮಿ, ಅದಕ್ಕೆ ಹಿಂದೆ ಯುಗಾದಿ ಹಬ್ಬ ಎಲ್ಲ ಹೋಯ್ತು. ಬಟ್ ನಮ್ಮ ಸುವರ್ಣ ಬಳಗಕ್ಕೆ ಇವತ್ತು ಹಬ್ಬದ ಥರ ಇದೆ ನಿಜವಾಗ್ಲೂ. ಅದಕ್ಕೆ ಎರಡು ಕಾರಣ ಇದೆ. ಒಂದು, ವಾಸ್ತು ಟೀಮ್ ಸುವರ್ಣ ಸ್ಟುಡಿಯೋಗೆ ಬಂದು ನಮ್ಮನ್ನು ನಗಿಸ್ತಿರೋದು, ಅವರ ಸಿನಿಮಾ ಬಗ್ಗೆ ಹಂಚ್ಕೊಳ್ತಾ ಇರೋದು ವಿಷಯಗಳನ್ನು, ಜೊತೆಗೆ ನಮ್ಮ 7ನೇ ವರ್ಷದ ವಾರ್ಷಿಕೋತ್ಸವ ಅಂತ. ಸೊ ಈಗಷ್ಟೇ ಭಟ್ರು ಒಂದು ಬ್ರೇಕ್ ತೊಗೊಳ್ತೀನಿ ಅಂತ ಹೋಗಿ ಬಂದಿದ್ದಾರೆ ಹೊರಗಡೆ. ಸೊ ಈಗ ನಮ್ಮ ಹೆಣ್ಮಕ್ಳನ್ನ ಮಾತಾಡ್ಸೋಣ. ಯಾಕಂದರೆ ಭಟ್ರು ಸಿನಿಮಾಗಳಲ್ಲಿ ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಸ್ಟ್ರಾಂಗು ಗುರು ಅನ್ನೋ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ನಮ್ಮ ಹೆಣ್ಮಗುನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೆಟ್ರೋ ಚೀಫ್ ರಜನಿ ಕೇಳ್ತಾರೆ. ನನ್ನ ಪ್ರಶ್ನೆ ಸುಧಾರಾಣಿ ಅವ್ರಿಗೆ. ಮೇಡಮ್, ಮೊದಲಿಂದ ಅಂದರೆ ಮನಮೆಚ್ಚಿದ ಹುಡುಗಿ ಆ ಕಾಲದಿಂದನೂ ಇವಾಗ ತನಕ ಅದೇ ರೀತಿ ಇದ್ದೀರಾ ನೀವು, ಸ್ವಲ್ಪನೂ ಚೇಂಜ್ ಆಗಿಲ್ಲ. ಸೊ ಬ್ಯೂಟಿ ಸೀಕ್ರೆಟ್ ಏನು ಅಂತ ಕೇಳ್ಬೋದು. ಒಂದೇ ರೇಷನ್ ಡಿಪೋ ಹಾಕಿತ್ತಿರ್ತಾರೆ, ಒಂದೇ ಹಸು ಹಾಲು ಕುಡಿತಾರೆ. ಇವಾಗ ಕರೆಂಟ್ ಅದೇ ಅವಾಗಲೇ ಡೈಲಾಗ್ ಹೇಳಿದಲ್ಲ, ಆ ಥರ ಡೈಲಾಗ್ ಮಾತಾಡಿರೋದ್ರಿಂದ ಇನ್ಸ್ಪಿರೇಷನ್, ಅದರಿಂದ ಹೀಗಿದ್ದೀನಿ. ಅಲ್ಲ, ಏನಾದ್ರು ಒಂದು ಹೆಲ್ತ್ ಏನಾದ್ರು ನಾವು ಮೇಂಟೈನ್ ಮಾಡೋದಕ್ಕೆ ಏನು ಮಾಡ್ತೀರಾ? ಆ್ಯಕ್ಚುಲಾಗಿ ನಾನು ಆ ಥರ ಏನೂ ಫಾಲೋ ಮಾಡೋದಿಲ್ಲ. ಅವತ್ತಿನ ದಿನ ಹೇಗಿರುತ್ತೋ ಆ ಥರ ವಾಕ್ ಹೋಗೋಕ್ಕಾದ್ರೆ ಮಾಡ್ತೀನಿ, ಯೋಗ ಆದರೆ ಮಾಡ್ತೀನಿ. ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್. ಓಕೆ, ಅದೇ ನಿಮ್ಮ ಸೀಕ್ರೆಟ್ ಅಂತ ನಾವು ಅನ್ಕೊಬೋದು ಅಷ್ಟೇ. ಸರ್, ನಿಮಗೆ ಕೇಳಬೇಕು ಅಂದರೆ, ನಾವು ನಿಮ್ಮ ಇವತ್ತು ಸುವರ್ಣ ನ್ಯೂಸಲ್ಲಿ ನೋಡಿರೋ ಪ್ರಕಾರ ನೀವು ಸುವರ್ಣ ನ್ಯೂಸ್ನ ತುಂಬ ಚೆನ್ನಾಗಿ ನೋಡ್ತೀರಾ ಅಂತ ನಮ್ಗೆ ಗೊತ್ತಾಯಿತು. ಸೊ ನಿಮಗೆ ಯಾರು ಇಷ್ಟ ಸರ್ ಸುವರ್ಣ ನ್ಯೂಸಲ್ಲಿ? ಸುವರ್ಣ ನ್ಯೂಸಲ್ಲಿ ನೀವು ಈ ಥರ ಫಿಟ್ಟಿಂಗ್ ಎಲ್ಲ ಇಟ್ಬಿಟ್ರೆ ಪಾಪ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಪ್ರೋಗ್ರಾಮ್ ಮಾಡಿ ಎಲ್ಲ ಚೆನ್ನಾಗಿ ನಮ್ಮ ಬಗ್ಗೆ ಹೇಳ್ಬೋದು, ನಿಮ್ಮ ಬಗ್ಗೆ ಹೇಳ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೀವು ಯಾರೋ ಒಬ್ಬರ ಬಗ್ಗೆ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಟ್ಬಿಟ್ಟು ಅವ್ರ ಪ್ರೋಗ್ರಾಮಲ್ಲಿ ನನ್ನ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಈ ಥರ ಮಾಡ್ಬಿಟ್ಟು ನೀವು ಸರಿನಾ ಹೇಳೋದು? ಹಂಗೆ ಕೇಳಕ್ಕೆ ಹೋದರೆ ಒಟ್ಟಾರೆ ಎಲ್ಲರೂ ಇಷ್ಟ ಅಂತ ಹೇಳ್ಬಿಡ್ತೀನಿ. ಇಲ್ಲ ಅಂದರೆ ಯಾವ ಪ್ರೋಗ್ರಾಮ್ ಇಷ್ಟ ಅದನ್ನಾರು ಹೇಳಿ. ನನಗೆ ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ ಗುಡಿಯನ್ನು ನೋಡಿರೋಣ ತುಂಬ ಇಷ್ಟಪಡ್ತೀನಿ. ಗುಡಿಯನ್ನು ನೋಡಿರೋಣ ತುಂಬ ಇಷ್ಟ. ನನಗೆ ದೈವ ಭಕ್ತಿ ಜಾಸ್ತಿ ಅಂತ ಏನೋ ಗೊತ್ತಿಲ್ಲ, ನಂಗೆ ತುಂಬ ಇಷ್ಟ. ಅದರಲ್ಲೂ ಆ ಶಾಸ್ತ್ರಿ ನೋಡಿ, ಅವರು ಫುಡ್ಡು ಸರಿಯಾಗಿ ಸ್ವೀಕಾರ ಮಾಡಲ್ಲ ಅಂತಾರೆ, ಪರ್ಸ್ನಾಲಿಟಿನೂ ಇಲ್ಲ. ಆದರೆ ವಾಯ್ಸ್ ಹೆಂಗಿಟ್ಟವ್ರೆ ಅಂದರೆ ಫುಲ್ ಶೇಕ್ ಆಗಿಬಿಡುತ್ತೆ ಅವ್ರ ವಾಯ್ಸು, ಅಷ್ಟು ಅದ್ಭುತ ಇದ್ದಾವೆ. ಅದಾದಮೇಲೆ ನೈಟು ಸ್ವಲ್ಪ ಲೇಟ್ ನೈಟು ಮನಗೋ ಸ್ವಭಾವ ಇಟ್ಕೊಂಡಿದ್ದೀವಿ ನಾವು. ಹಾಗಾಗಿ ನಮ್ಮ ಹಸು ತುಂಬ ಬೇಗ ಒದ್ಬಿಡುತ್ತೆ ಹತ್ರ ಹೋದರೆ, ಹಾಗಾಗಿ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಹಾಗಾಗಿ ಟಿ ವಿಗೆ ಅಡಿಕ್ಟ್ ಆಗಿರ್ತೀನಲ್ಲ, ಆವಾಗ FIR ಹಾಕೊಂಡ್ಬಿಡ್ತೀನಿ. ಹಾಕೊಂಡಿದ್ದ ತಕ್ಷಣ ಒಬ್ಬರು ಮಾತಾಡ್ತಾ ಇರ್ತಾರೆ, ಆ ಹುಡುಗಿ ನಾನು ನೋಡಿ ಸ್ವಾಮಿ ಎಷ್ಟು ಒಳ್ಳೆಯವಳು ಅಂದರೆ ಅಂತ ಇವರು ಮಾತಾಡ್ತಿರ್ತಾರೆ. ಇವ್ರು ಕೇಳ್ತಿರ್ತೀನಿ. ನ್ಯೂಸ್ ಮಾಮೂಲು. ಸರ್, ನಿಮ್ಮನ್ನ ಕೇಳಬೇಕು ಅಂದರೆ, ನೀವು ಯಾವಾಗಲೂ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತೀರಾ ಅನ್ನೋದು ನಮಗೆಲ್ಲ ನಿಮ್ಮ ಹಾಡು, ನಿಮ್ಮ ಡೈರೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬ ಜರ್ನಲಿಸ್ಟ್ ಆಗಿ ನೀವು ನೋಡೋದಾದರೆ ಹೇಗಿರಬೇಕು ಅಂದರೆ, ರಿಪೋರ್ಟಿಂಗ್ ಆಗಿರ್ಬೋದು, ಏನಾದ್ರು ಹೊಸ ಐಡಿಯಾ ಕೊಡ್ಬೋದಾ ನಿಮ್ಮ ಆ್ಯಂಗಲಿಂದ? ನಾನು ಯಾವ ಪ್ರೆಸ್ ರಿಪೋರ್ಟ್ರ್ ಸಿಕ್ಕರೂ ಅದು ಕೇಳ್ತಿದ್ವಿ, ಈ ಸಿನಿಮಾದವ್ರ ಬಗ್ಗೆ ದಿನಾ ಬೆಳಗ್ಗೆ ಅದು ಹೆಂಗ್ರಿ ಬರೀತೀರಾ ಅಂತ. ಅದು ತುಂಬ ಕಷ್ಟ. ಯಾಕಂದರೆ ಈ ಹಾಡು ಥರ ಅದು ಇರೋದೇ 7 ಸ್ವರ. 7 ಸ್ವರದ ಪರ್ಮಿಟೇಷನ್ ಕಾಂಬಿನೇಷನ್ಗಳಲ್ಲೇ ನೀವು ಟ್ಯೂನ್ ಮಾಡ್ತಾ ಹೋಗಬೇಕು. ಹಾಗೆ ಸಿನಿಮಾ ಅಂದರೆ ಅದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ, ಪಾಪ್ಯುಲರ್ ಮೀಡಿಯಾದಲ್ಲಿ ಏನಿರಲ್ಲ. ಒಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ, ಮನಮೋಹಕ ಛಾಯಾಗ್ರಹಣ, ಸಂಕಲನ ಇನ್ನೊಂದು ಸ್ವಲ್ಪ ಚುರುಕಾಗಿರಬೇಕಿತ್ತು, ಹೀಗೆ ಏನೇನೋ ಬರ್ತಾ ಇರ್ತದೆ. ನೋಡಿದ್ರು ಅಂತ ಹೇಳ್ತೀರಿ, ನೋಡಿಲ್ಲ ಅಂದರೆ ನೋಡಿಲ್ಲ ಅಂತ ಹೇಳ್ತೀರಿ. ಇದಕ್ಕೆ ನನಗನ್ಸೋದು ಒಂದು ತುಂಬ ಕ್ಯೂಟಾದ ಇವತ್ತಿನ ಸೆನ್ಸ್ ಆಫ್ ಹ್ಯೂಮರ್ ಸೇರಿಸಿದ್ರೆ, ಆಮೇಲೆ ಅದನ್ನು ಪೂರ್ತಿ ಉಲ್ಟಾ ಹೇಳ್ತಾ ಹೋದರೆ ಸೀದಾನ ಜನ ಅರ್ಥ ಮಾಡ್ಕೋತಾರೆ ಅಂತ ಅನಿಸುತ್ತೆ. ಒಂದೊಂದ್ಸಲ ಆ ಥರದಕ್ಕೆ ನೀವು ಬರೆದು ಅಥವಾ ಈ ಥರಕ್ಕೆ ಮಾಡಿ ತೋರಿಸ್ಬೋದಲ್ಲ ಸರ್? ಅವಾಗ ಒಂದು ಈಗ ಹೇಗೆ ಹಾಡುಗಳಿಗೊಂದು ಬೇರೆದೇ ಒಂದು ಆ್ಯಂಗಲ್ ಕೊಟ್ರಿ, ಆ ಥರ ಜರ್ನಲಿಸಮ್ಗೂ ಕೊಡ್ಬೋದು, ಆ ಲ್ಯಾಂಗ್ವೇಜ್ಗಾಗಿರ್ಬೋದು. ನಿನ್ನೇನೋ ಕೊಟ್ಟನಲ್ರಿ ನಿಮ್ಗೊಂದು ಸಾಂಗು. ಹಾಡಷ್ಟೇ ಅಲ್ಲ ಸರ್, ರಿಪೋರ್ಟಿಂಗಿಗೆ ಜಗ್ಗೇಶ್ ಅವರು ಕರೆಕ್ಟಾಗಿ ಒಳ್ಳೆ ಐಡಿಯಾ ಕೊಡ್ತಾರೆ ಅನಿಸುತ್ತೆ. ನನ್ನ ಪ್ರಕಾರ ಜರ್ನಲಿಸಮ್ಮು ಬಂದು ಭಾಳ ಒಂದು ಬ್ರಹ್ಮಾಂಡವಾದಂಥ ಬ್ರಹ್ಮಾಸ್ತ್ರ ಅಂತ ನಾನು ಹೇಳಿ. ಇಟ್ಸ್ ನಾಟ್ ಎ ಜೋಕ್. ಯಾರೇ ತಪ್ಪಿದ್ರೂ ಕೂಡ ಅವರು ಮಾನ ಮರ್ಯಾದೆನ ಬಟ್ಟೆ ಒಗೆದು ಜಾಲಾಡ್ಬಿಡ್ಬೋದು. ಅದೆಲ್ಲವೂ ಸರಿ ಇದೆ. ನಾನು ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊಳೋದು ಏನು ಅಂದರೆ, ನಾವು ನೋಡಿ ಎಷ್ಟು ಶೋಷಿತರು ಅಂದರೆ, ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಅಂದರೆ ನಮಗೆ ಯೋಗ್ಯತೆ ಇಲ್ಲ, ಆ ಥರ ಕಾನೂನುಗಳಾಗ್ಬಿಟ್ಟಿದ್ದಾವೆ. ಎಲ್ ಭೈರಪ್ಪ ಅವರೊಂದು ಮಾತು ಹೇಳ್ತಾರೆ ಡೆಲ್ಲಿನಲ್ಲಿ, ಯಾವಾಗ ನಿನ್ನ ಮಕ್ಕಳಿಗೆ ನೀನು ಸಣ್ಣ ವಯಸ್ಸಲ್ಲಿ ಈ ಕನ್ನಡದಲ್ಲಿ ಹೇಳ್ಕೊಟ್ಟಿಲ್ಲ ಅಂದರೆ
ಅವನು ಎಲ್ಲಿಂದ ಕನ್ನಡದವನಾಗ್ತಾನೆ, ಅವನು ಡೆಫಿನೆಟಾಗಿ ಅವನು ಇಂಗ್ಲೀಷ್ನವನಾಗೆ ಬೆಳಿಬೇಕಾಗ್ತದೆ ಅನ್ನೋ ಒಂದು ಮಾತು. ಹಾಗೆ ಮಾಧ್ಯಮದ ಜವಾಬ್ದಾರಿ ಕೂಡ ಎಷ್ಟು ಇದೆ ಅಂದರೆ, ಎಷ್ಟು ಸಾಧ್ಯವೋ ಅಷ್ಟು ಕನ್ನಡವನ್ನು ಉಳಿಸ್ಕೊಳೋವಂಥ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಉದಾಹರಣೆಗೆ ಒಂದು ತಾಯಿ ಇರ್ತಾಳೆ, ಒಂದು 2 ಮಕ್ಕಳಿದ್ರೆ, ಒಂದು ಮಗು ಚೆನ್ನಾಗಿರುತ್ತೆ, ಒಂದು ಮಗು ಅಂಗವೈಕಲ್ಯಕ್ಕೆ ಒಳಗಾಗಿದ್ರೆ ನೀವು ಗಮನಿಸಿ, ರೋಡಲ್ಲಿ ವೀಲ್ಚೇರಲ್ಲಿ ಇಟ್ಕೊಂಡು ಭಾಳ ಜವಾಬ್ದಾರಿಯಿಂದ ಕರ್ಕೊಂಡು ಅದಕ್ಕೆ ಮುದ್ದು ಮಾಡ್ತಾ ಬೇಜಾರಾಗಬಾರ್ದು ಅಂತ. ಮಾಧ್ಯಮ ಆ ರೀತಿ ತಾಯಿ ಆಗಬೇಕು ಅಂತ ನಾನು ಭಾವಿಸ್ತೀನಿ. ಭಾಷೆನ ಉಳಿಸ್ಕೋಬೇಕು ಫಸ್ಟ್ ನಾವು, ಅದು ನನ್ನ ಒಂದು ಅನಿಸಿಕೆ. ಸಿನಿಮಾ ರವಿ ಅವರದ್ದು ಒಂದು ಪ್ರಶ್ನೆ ಇದೆ ಸರ್. ಭಟ್ರು ಕೇಳೋದು, ಭಟ್ರು ಗೀತ ರಚನೆ ಮಾಡೋದ್ರಲ್ಲಿ ಎತ್ತಿದ ಕೈ, ಒಂದು ಸಿಗರೇಟು, ಒಂದು ಕಪ್ ಟೀ ಇದ್ರೆ, ಒಂದು ಸಿಗರೇಟು, ಒಂದು ಕಪ್ ಕಾಫಿ ಟೀ ಇದ್ರೆ 5 ನಿಮಿಷದಲ್ಲಿ ಗೀತ ರಚನೆ ಮಾಡ್ತಾರೆ. ಅದು ಹೇಗೆ ಸಾಧ್ಯ ಸರ್? ಸಿಗರೇಟ್ ಅಲ್ಲ, ಅದು ವೈಟ್ ಪೆನ್ಸಿಲ್. ಓಕೆ, ನಿಮ್ಮ ಆ್ಯಂಗಲಲ್ಲಿ ವೈಟ್ ಪೆನ್ಸಿಲ್ ಹೇಗೆ ಸಾಧ್ಯ? 5 ನಿಮಿಷದಲ್ಲಿ ಒಂದು ಸಾಂಗ್ ರೆಡಿ ಆಗಿಬಿಡುತ್ತೆ. ಅದೀಗ ನೀವೇ ಹಾಡು ಬರ್ಸಕ್ಕೆ ಬಂದಿರ್ತೀರಿ. ಈಗ ನಿಮ್ಮ ತಂಡ ಬಂದಿತ್ತು, ಸುಗುಣ ಅವ್ರು ಬಂದಿದ್ದರು, ಇನ್ನೊಬ್ಬ ಬಂದಿದ್ದ. ನಿಮ್ಗೇನು ಬೇಕು ಅಂತ ನಿಮ್ಗೆ ಗೊತ್ತಿಲ್ಲದೆ ನೀವೇ ಹೇಳ್ತಾ ಇರ್ತೀರಿ. ಅದು ನಿಮ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಹಾಡು ಬರ್ಸೋಕ್ಕೆ ಬಂದವರಿಗೆ ಅವ್ರಿಗೇನು ಬೇಕು ಅನ್ನೋದು ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಹತ್ರ ಮುಕ್ತವಾಗಿ 5 ನಿಮಿಷ ಏನು ಬೇಕು ನಿಮಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇರ್ತಾರೆ. ಅದನ್ನೇ ಬರ್ಕೊಂಡಿರ್ತೀನಿ ಅಲ್ಲಿ. ಅದನ್ನೇ ಬರ್ಕೊಂಡು ಅವ್ರಿಗೆ ತಿರುಗಿಸಿ ಹೊಡೆದಿರ್ತೀನಿ, ಅವ್ರಿಗೆ ಗೊತ್ತಾಗಲ್ಲ. ಜಗ್ಗೇಶ್ ಸರ್ ಒಂದು ಕ್ವಶನ್. ಸರ್, ನೀವು ಜ್ಯೋತಿಷ ತುಂಬ ನಂಬ್ತೀರಾ. ಸೊ ಈಗಿರ್ಬೇಕಾರೆ ಇದು ಭಟ್ರು ವಾಸ್ತು ಪ್ರಕಾರ ಹೆಂಗೆ ಸಿಂಕ್ ಆಯಿತು ನಿಮಗೆ? ಉದರ ನಿಮಿತ್ತಂ ಬಹುಕೃತ ವೇಷ. ಹೊಟ್ಟೆಗೆ ಊಟ ಬೇಕು ಅಂದರೆ ಐಸ್ಕಂಡಿ ಮಾರಬೇಕು, ಕೆರ ಹೊಲಿಬೇಕು, ಅಥವಾ ಇನ್ನೊಂದು ಮಾಡಬೇಕು, ಬಟ್ಟೆ ಒಗಿಬೇಕು, ಏನೋ ಒಂದು ಮಾಡಬೇಕಲ್ವಾ. ಅದಕ್ಕೂ ಕೂಡ ವ್ಯತ್ಯಾಸ ಇಟ್ಕೊಳಕ್ಕೆ ಹೋಗಬಾರ್ದು. ಭಟ್ರು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಸಿನಿಮಾ ಮಾಡ್ತಾರೆ, ಅದು ನಾನು ಊಟ ಸಿಗುತ್ತೆ ನಾನು ಮಾಡ್ತೀನಿ. ಆದರೆ ನಾನು ಫಾಲೋ ಮಾಡೋದು ಯಾರನ್ನ ಅಂತ ಅಂದರೆ, ನನ್ನ ಜೀನ್ಸ್, ನಮ್ಮ ತಲೆಮಾರಿಂದ ಒಂದು ಏನೋ ಹೇಳ್ಕೊಂಬಂದ್ರು ಗೊತ್ತು, ಅವರಿಂದ ಅವರು ಅವ್ರು ಯಾವತ್ತೂ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರ ಕಣ್ಣಲ್ಲಿ ಕಂಡಿದ್ದು ಹೇಳಿರ್ತಾರೆ. ಇವಾಗ ನಮಗೆ ನಮ್ಮ ತಂದೆಯವ್ರಿಗೂ ಗೊತ್ತು, ತಾತನವ್ರಿಗೂ ಗೊತ್ತು, ನಮ್ಮ 5-6 ತಲೆಮಾರು ನಮಗೆ ಗೊತ್ತಿಲ್ಲ. ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ, ನೀನು ಯಾರನ್ನೂ ನೋಡೋದು ಬೇಕಲ್ಲ, ಸೂರ್ಯನಿಗೆ ನಮಸ್ಕಾರ ಹಾಕ್ಬಿಡು, ನನ್ನ ಇಡೀ ನಿನ್ನ ವಂಶವೇ ನಿನಗೆ ಬ್ಲೆಸ್ ಮಾಡುತ್ತೆ. ಯಾಕಂದರೆ ಅವನೊಬ್ಬನೇ ಇಡೀ ವಿಶ್ವವನ್ನು, ಜೀನ್ಸನ್ನು ನೋಡಿರೋದು ಅವನೇ. ನಿನ್ನ ತಲೆಮಾರಿನ 1000 ತಲೆಮಾರನ್ನ ಅವನೊಬ್ಬ ನೋಡಿರ್ತಾನೆ, ಯಾಕಂದರೆ ಅವನು ಚೇಂಜ್ ಆಗಿಲ್ಲ. ಹಾಗಾಗಿ ಸೂರ್ಯ ದೇವರು ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ ಹಿಂದೂ ಶಾಸ್ತ್ರದ್ದು. ಸೊ ನಾನು ಮಾಡ್ತೀನಿ. ಕೆಲವು ಭಟ್ರಂತವ್ರು ಬಂದ್ಬಿಟ್ಟು ಸೂರ್ಯನಿಗೆ ಹೋಗಿ ನಮಸ್ಕಾರ ಮಾಡೋದು ಮೆಂಟಲ್ ನನ್ನ ಮಕ್ಕಳು, ಇವ್ರು ಏನಪ್ಪ ಬೆಳಕು ಕೊಡುತ್ತೆ ರೀ, ರಾತ್ರಿ ಅದು ಹೊಟ್ಟಾಗತ್ತದು, ನಾನು ಏನು ಹೇಳ್ತೀನಿ ನೀವು ಅದಕ್ಕೆ. ಸೊ ನಾನು ಐ ಫಾಲೋ ಮೈ ಸೀನಿಯರ್ಸ್. ಆದರೆ ಒಂದು ಇವರು ಭಾಳ ಜವಾಬ್ದಾರಿಯಿಂದ ಹೇಳಿದ್ರು, ಇವೆಲ್ಲವೂ ಬ್ರಹ್ಮವಿದ್ಯೆ. ಜ್ಯೋತಿಷ್ಶಾಸ್ತ್ರ, ವಾಸ್ತುಶಾಸ್ತ್ರ ಇವೆಲ್ಲವೂ ಬ್ರಹ್ಮವಿದ್ಯೆ. ಏನು ಹೇಳ್ತಾರೆ, ಬ್ರಹ್ಮವಿದ್ಯೆಯನ್ನು ಯಾವಾಗ ಹಣ ಕಾಸಿಗೆ ಮಾರ್ಕೊತಾರೆ ಅಲ್ಲಿ ಫಲಿಸೋದಿಲ್ಲ ಅಂತ ಹೇಳ್ತಾರೆ. ನೀವು ಗಮನಿಸ್ತಾ ಬನ್ನಿ, ಹಣಕಾಸು ಇಸ್ಕೊಂಡು ಯಾರು ಶಾಸ್ತ್ರ ಸಂಬಂಧಗಳು ಹೇಳ್ತಾರೆ ಅಲ್ಲಿ ಅವು ಫಲಿಸೋದಿಲ್ವಂತೆ. ದಟ್ ಈಸ್ ದಿ ರೂಲ್. ಎಷ್ಟು ಸತ್ಯ, ಯಾರೂ ಕೂಡ ಹೇಳ್ತಾ ಇರಲಿಲ್ಲ ಹಂಗೆ, ಸಾಮಾನ್ಯವಾಗಿ ಹೇಳೋರು. ಇವಾಗ ನಾನು ಎಷ್ಟೋ ಮನೆಗೆ ಹೋಗ್ತೀನಿ, ಸುಮ್ಮನೆ ನನಗೇನೋ ಅನಿಸಿದ್ರೆ ಅದು ಭಟ್ರು ಹೇಳ್ದಂಗೆ ಸ್ವಲ್ಪ ಈಗ ಕಮ್ಮಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇವ್ರು ಫಿಲಮನ್ನು ಅಣಗಿಸ್ಬಿಟ್ಟವ್ರೆ. ಆಗ ಹೇಳ್ಬಿಟ್ಟು ಅದಕ್ಕೂ ಟ್ಯಾಲಿ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಹೇಳೋಕ್ಕೆ ಹೋಗಲ್ಲ. ಆದರೂ ಯಾರೋ ಸೈಡಲ್ಲಿ ಕೆರೀತಾರೆ, ಸ್ವಲ್ಪ ಹೇಳಿ ಸರ್ ಹಿಂಗೆ ಪ್ಲೀಸ್ ಅಂತಾರೆ, ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಇದು ಅವರವರ ನಂಬಿಕೆ. ನನ್ನ ವಿನಂತಿ ಏನು ಗೊತ್ತಾ, ಇವತ್ತು ಅಣಕ ಈಸಿ ನಾವು ಮಾಡ್ಕೊತಾ ಹೋಗ್ತಾ ಇರ್ತೀವಿ, ಆದರೆ ಪರಂಪರೆನ ನಾವು ಅಣಕ ಮಾಡೋಕ್ಕಾಗೋದಿಲ್ಲ. ಅವ್ರು ಮಾಡ್ಕೊಂಬಂದಿದ್ದಾರೆ, ಹೇಳ್ಕೊಂಬಂದಿದ್ದಾರೆ, ಅಟ್ಲೀಸ್ಟ್ ಅವ್ರು ರೆಸ್ಪೆಕ್ಟ್ ಮಾಡ್ಬೋಣ, ನನ್ನ ಅನಿಸಿಕೆ. ಈಗ ಫೋಕಸ್ ಟೀಮ್ನಿಂದ ಸ್ವಾಮಿ ಉತ್ತೂರವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಫೋಕಸ್ ಮಾಡಿ ವಾಸ್ತು ಟೀಮ್ನ. ಅಲ್ಲ, ಸಾರ್ ಹೇಳಿದ್ರು ಅವರು FR ಸ್ಟೈಲಲ್ಲಿ ಮಾಡಬೇಕು ಅಂತ, ಹಾಗೆ ದಯವಿಟ್ಟು ಪ್ಲೀಸ್ ಆಕ್ಟಿಂಗ್ ಜೊತೆಗೆ ಡೈಲಾಗ್. ನಂಗೆ ತುಂಬ ಇಷ್ಟ ಹೇಳಿ ಮಿಸ್ಟರ್ ಜಗ್ಗೇಶ್ ಈ ಕಡೆ ನೋಡಿ. ಹೇಳಿ ಸರ್, ಹೇಳಿ ಪ್ಲೀಸ್, ಹೇಳಿ ಸರ್, ಹೇಳಿ ಸರ್. ರೀಟೇಕ್. ಮಿಸ್ಟರ್ ಜಗ್ಗೇಶ್, ನೀವು ನಮ್ಮ ಇಲ್ಲಿವರೆಗೂ ಬಂದಿದ್ದೀರಿ, 7ನೇ ವರ್ಷಕ್ಕೆ ಶುಭಾಶಯ ಕೋರ್ತಾ ಇದ್ದೀರಿ. ಆದರೆ ನೀವು ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಹೇಳಿದ್ರಿ, ದೇವೇಗೌಡರನ್ನ ಇಂಟರ್ವ್ಯೂ ಮಾಡ್ತೀನಿ ನಾನೊಬ್ಬ ಪತ್ರಕರ್ತನಾದ್ರೆ ಅಂತ. ಮೊದಲನೇ ಪ್ರಶ್ನೆ ಏನು ಕೇಳ್ತೀರಿ? ಬರೇ ಮಜಾ ಇದೆ ರೀ ಇದು. ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅಂತ ಅಂದರೆ, ಗೌಡಾಜಿ ತಾವು ಹಿರಿಯರು, 50 ವರ್ಷ ನೀವು ರಾಜಕಾರಣವನ್ನು ನೋಡಿ ಎಲ್ಲರನ್ನೂ ಬಟ್ಟೆ ಒಗೆದಂಗೆ ಒಗೆದು ಬಿಸಾಕ್ದಂಥವ್ರು, ನಿಮಗೆ ಶಾರ್ಟ್ ಟೆಂಪರ್ ಯಾಕೆ ಸ್ವಾಮಿ ಅಂತ ಕೇಳ್ಬಿಡ್ತೀನಿ. ಅದು ನನ್ನ ಫಸ್ಟು ಪ್ರಶ್ನೆ. ಅವ್ರಿಗೆ ಯಡಿಯೂರಪ್ಪನ ಇಬ್ಬರಿಗೂ ಸೇಮ್ ಪ್ರಶ್ನೆ ಕೇಳಬೇಕು ಅಂತ, ವೈ ಯುವರ್ ಶಾರ್ಟ್ ಟೆಂಪರ್ ಪ್ಲೀಸ್.
ಇನ್ನೊಂದು ಪ್ರಶ್ನೆ ಏನು ಅಂದರೆ, ನೀವು ಪತ್ರಕರ್ತ ಪಾತ್ರ ಮಾಡಿದ್ರೆ ಈಗ ನಿಮ್ಮನ್ನು ತುಂಬ ಜನ ಇಮಿಟೇಟ್ ಮಾಡ್ತಾರೆ. ಚಿಕ್ಕದ್ರಿಂದ ನಾವು ಕೂಡ ಚಿಕ್ಕದ್ರಲ್ಲೆಲ್ಲ ಇಮಿಟೇಟ್ ಮಾಡ್ತಿದ್ವಿ. ಈಗ ನೀವು ಯಾರನ್ನಾರು ಇಮಿಟೇಟ್ ಮಾಡಬೇಕು ಅನಿಸಿದ್ರೆ ಆ ಪಾತ್ರನ ಕೊಟ್ಟರೆ ಯಾರನ್ನ ನೀವು ಇಮಿಟೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ? ಪತ್ರಕರ್ತನಾಗ ಭಾಳ ತಲೆ ಕೆಡಿಸ್ಕೊಳೋ ಸಮಾಚಾರ. ನಂದಂಗೆ ಇಟ್ಕೊಂಬಿಡೋಣ ಬಿಡಿ. ಅಲ್ಲ, ಯಾರು ನಿಮಗೆ ಆದರ್ಶ? ಈ ಥರ ಅಸಿಸ್ಟೆಂಟ್ ಇಟ್ಕೊಂಡ್ಬಿಡೋದು ಚೆನ್ನಾಗಿರೋರನ್ನ. ಸುಮ್ಮನೆ ಇಂಟ್ರ್ಯೂ ಮಾಡ್ಕೊಂಡು ಅವಾಗ ಎಲ್ಲೆಲ್ಲೋ ಹೋಯ್ತು ಅಲ್ಲೆಲ್ಲ ಕರ್ಕೊಂಡು ಬನ್ನಿ ಎಲ್ಲ ಇಂಟ್ರ್ಯೂ ಮಾಡೋಣ ಅಂತ ಹೋಗಿ ಸ್ಟೋರಿ ಮಾತಾಡಿಕೊಂಡು ನಮ್ಮ ಥರನೇ ನೋಡಿ ಹೆಂಗಿದೆ, ಯಾಕೆ ಈ ಥರ ಹೆಂಗಾಗೋಯ್ತು, ಅದು ನಿಮ್ಮ ಥರ ಆಯಿತು. ನಿಮಗೆ ಇಲ್ಲಿ ತನಕ ನೋಡಿದಂಥ ಒಬ್ಬ ಆ್ಯಂಕರ್ ಆಗ್ಬೋದು, ಒಬ್ಬ ರಿಪೋರ್ಟರ್ ಆಗ್ಬೋದು, ಮಾಡಿದ್ರೆ ಮಗ ಹಿಂಗೆ ಮಾಡಬೇಕು ಅನ್ನೋ ಥರ ಯಾರು ನಿಮಗೆ ಇಷ್ಟ ಆಗಿದೆ? ಪಿ ಲಂಕೇಶ್. ಥ್ಯಾಂಕ್ ಯು. ಸೂಪರ್. ಓಕೆ, ಗಣೇಶ್, ಸಿನಿಮಾ ಟೀಮ್ನಿಂದ ಗಣೇಶ್ ಒಂದು ಪ್ರಶ್ನೆ ಕೇಳ್ತಾರೆ. ಅದಾದ ನಂತರ ಕ್ರೈಮ್ ಟೀಮ್. ಫಸ್ಟ್ ಐಶಾನಿಗೆ, ರಕ್ಷಿತ್ ಹೈಟಿಗೆ ನೀವು ಹೆಂಗೆ ಮ್ಯಾಚ್ ಆದ್ರಿ ಅಂತ. ಐಶಾನಿಗೆ ಬಂತು ಒಂದು ಢಮ್ ಅನ್ನುವಂಥ ಪ್ರಶ್ನೆ. ಹೆಂಗೆಂಗೋ ಆಯ್ತು. ಅದೇ ಹೆಂಗೆ ಅಲ್ಲ, ಹಂಗೆ ಹೇಳೋದಕ್ಕೆ ನಾ ಹಿಂಗೆ ಹೇಳ್ಬೇಕಮ್ಮ. ಇವಾಗ ಅಮಿತಾಬ್ ಬಚ್ಚನ್ಗೆ ಜೈ ಬಹದ್ದೂರಿ ಜೋಡಿ ಆಗದ ಮಕ್ಕಳಾಗ್ಲಿಲ್ವೇ ಅಂತ ಅನ್ಬೇಕು. ಸಿಂಪಲ್. ಇನ್ನೊಂದು ಭಟ್ರಿಗೆ, ನೀವು ನಿಮ್ಮ ಆರಂಭದ ಸಿನಿಮಾದ ಇಲ್ಲಿ ತನಕ ವಾಸ್ತು ಪ್ರಕಾರವರೆಗೆ ಟೈಟಲ್ಗಳು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮದೇ ಟೈಟಲ್ ಅನ್ನೋದು ನಮಗೆ ಖುಷಿಯ ವಿಚಾರ. ಅದರ ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ಟೈಟಲ್ಗಳನ್ನು ಇತರರಿಗೆ ಕೂಡ ದಾನ ಮಾಡ್ತೀರಾ. ಇದೀಗ ಬೇಸರ ಕಾತರ ಅನ್ನೋದು ಇನ್ನೊಂದು ಸಿನಿಮಾ ಆಗಿ ಬರುತ್ತೆ. ಈ ಟೈಟಲ್ಗಳನ್ನು ಮತ್ತು ಅಷ್ಟೊಂದು ಪರಿಶುದ್ಧವಾದಂಥ ಪದವನ್ನು ಹುಡುಕೋದು ಹೇಗೆ? ಆನಂತರ ನಿಮಗೇನು ಜಲಸಿ ಇಲ್ವಾ ಬೇರೆಯವರು ಟೈಟಲ್ ಕದಿಯೋದಕ್ಕೆ? ಪೇಮೆಂಟ್ ಏನು ತಗೊಳ್ಳಲ್ವಾ? ಯಾಕೆ ಬೇಜಾರಾಗಲ್ವಾ? ಇಲ್ಲ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಭಟ್ರ ದೊಡ್ಡ ಗುಣ ಏನು ಗೊತ್ತಾ, ಎಲ್ಲ ತಿಳ್ಕೊಂಬಿಟ್ಟಿದ್ದಾರೆ. ಅವರು ಆಡಬಾರ್ದು, ಬೇಜಾನ್ ಕಾಸುಗಳು ಹಾಕ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ 2 ವೈಟು 1 ರೆಡ್ ಹಾಕೋರೆ ಬೇಜಾನ್ ಜನ ಇದ್ದಾರೆ. ಯಾರೂ ಅವ್ರಿಗೆ ದುಡ್ಡು ಕೊಡೋದಿಲ್ಲ. ಆಮೇಲೆ ಮೋರೋವರ್ ಭಟ್ರಲ್ಲಿ ನಾನು ಕಂಡಂಥದ್ದು ಏನು ಗೊತ್ತಾ, ಅವರಲ್ಲಿರೋ ಶಾರದಿನ ದುಡ್ಡಿಗೆ ಹರಾಜಾಗ್ತವ್ರಲ್ಲ ಅವರು. ಅದಕ್ಕೆ ನಾನು ಒಬ್ಬ ಸಾಕ್ಷಿ. ಮಧ್ಯರಾತ್ರಿ 1 ಗಂಟೆಗೆ ಫೋನ್ ಮಾಡಿದೆ ಅವ್ರಿಗೆ. ಏನು ಇದಕ್ಕಿದಂಗೆ ಫೋನ್ ಮಾಡಿದ್ದೀನೋ, ಇಲ್ಲ ಸರ್ ಯಾವುದೋ ಒಂದು ಹಾಡು ಬರೀಬೇಕಾಯ್ತು ಸಾಧ್ಯತೆ ಇದೆಯಾ, ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪಕ್ಕದಲ್ಲಿ ಅಂತ ಕೇಳಿದ್ರು. ಹ್ಞೂ ಅಂದೆ. ಕೊಟ್ಟಿದ ತಕ್ಷಣ ನೀವು ನಂಬಲ್ಲ, 15ರಿಂದ 18 ನಿಮಿಷದಲ್ಲಿ ಹೇಳ ವಿಷಯ ಹಾಂ ಬರ್ಕೊಳ ಅನ್ನೋರು. ಅವನೇನೋ ಬರೆಯೋನು. ನನಗೆ ಜುಗುಡ್ಕೆ ಬರ್ತಾಯಿತ್ತು, ಏನು ಮಾತಾಡ್ಕೊತವ್ರು ಇವರಿಬ್ಬರು ಅಂತ. ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಸಾಂಗ್ ಬರ್ಕೊಟ್ರು ನನಗೆ. ಆಮೇಲೆ ಅವರು ಯಾವ ಕಾಸು ನನ್ನ ಕಳಿಸಿ ಚೆಕ್ ಕೊಡಿ ಅಂತ ಏನು ಕೇಳಲಿಲ್ಲ. ಹಾಗೆ ಯಾರಿಗೂ ಅವರು ಕೇಳಿದ್ದು ಇಲ್ಲ. ಬಹುತೇಕರಿಗೆ ಅವರು ಭಾಳ ಫ್ರೀಯಾಗೇ ಬರ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಯಾವುದೇ ವಿಚಾರಕ್ಕೆ ಜಲಸ್ ಮಾಡ್ಕೊಳಲ್ಲ. 100%. ಸುವರ್ಣ ಹಾಡು ಬರ್ಕೊಟ್ರಲ್ಲ, ಅದು ಕೂಡ ಹೀಗೆ ಆಯಿತು. ಕೇವಲ 18 ನಿಮಿಷದಲ್ಲೇ ನಮಗೂ ಕೂಡ ಹಾಡನ್ನ ಬರ್ಕೊಟ್ರು. ನಮಗೆ ಆಶ್ಚರ್ಯ ಆಯಿತು. ಎಷ್ಟೋ ವಾರಗಳ ತಗೋತಾರಂತೆ ಕೆಲವೊಬ್ಬ ಸಾಹಿತಿಗಳು ಒಂದು ಹಾಡನ್ನ ಬರ್ಕೊಡೋಕ್ಕೆ. 18 ನಿಮಿಷದಲ್ಲಿ ನಮ್ಮ ಮುಂದೆನೆ ಬರೆದು ಕೊಟ್ಬಿಟ್ರು ಕೈಗೆ. ಸೊ ನೀವು ಹೇಳಿದಾಗೆ ಎಲ್ಲರೂ ಟ್ಯಾಲೆಂಟೆಡ್ ಮಾಡ್ಕೊಳ್ಳೋದಿಲ್ಲ ಅನ್ನೋದು. ಎಲ್ಲರೂ ಟ್ಯಾಲೆಂಟೆಡ್ ಆಗೋಕ್ಕಾಗೋದಿಲ್ಲ. ಯಾರು ಅಧ್ಯಯನ ಮಾಡಿರ್ತಾರೆ ಅವ್ರು ಮಾತ್ರ ಟ್ಯಾಲೆಂಟೆಡ್ ಆಗಿರೋ. ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಕಾರಣ ಅಂದರೆ, ಈಗ ಸುಮಾರು ಯುವತಿಯರ ಒಳಗಡೆ ಇರುತ್ತೆ, ಹಾಡುಗಳು ಇರುತ್ತೆ, ಸಿನಿಮಾ ಮಾಡಬೇಕು ಅಂತಿರುತ್ತೆ. ಅದು ಯಾರೋ ಬಂದು ಕೇಳಿದಾಗಲೇ ಆಚೆ ಬರೋದು. ಈಗ ಲೈನ್ಸು ಪದಗಳು ಯಾರ ಸೊತ್ತು ಅಲ್ಲ, ಅದು ನಿಮ್ಮ ಸೊತ್ತು, ನಮ್ಮ ಸೊತ್ತು, ಎಲ್ಲರ ಸೊತ್ತು. ಯಾರೋ ಒಬ್ಬರು ಹೀಗೇನೋ ಮಾಡಬೇಕು, ಇದ್ರ ಮೇಲೊಂದು ಹಾಡಬೇಕು ಅಂತ ಬಂದು ಕೇಳೋದು ಹೊರತು ನಮ್ಮ ತಲೆ ಒಳಗಡೆ ಇರೋದು ಆಚೆ ಬರಲ್ಲ ಅದು. ಸೊ ಯಾರು ಕೇಳೋದು, ಇದು ನಮಗೆ ಯಾರು ಕೇಳೋದೇ ತಪ್ಪು, ಶುರು ಆಗ್ಬಿಡ್ತದೆ ಕೆಲಸ. ನಾನು ಅದನ್ನ ಆಚೆ ಹಾಕೋದನ್ನು ತುಂಬ ಇಷ್ಟಪಡ್ತೀನಿ. ಮತ್ತದು ಯಾರೋ ಬಳಸ್ತಾರೆ, ಅದರಿಂದ ಏನೋ ಒಂದು ಆಗುತ್ತೆ ಅನ್ನೋ ಕಾರಣಕ್ಕೆ ನನಗೆ ಖುಷಿ ಆಗುತ್ತೆ ವಿನಃ ಅದನ್ನು ಕೊಟ್ಟೆ ಅದು ಏನೋ ಆಗ್ಬಿಡ್ತದೆ ಹಾಗೆ ಹಿಂಗೆ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಜಗ್ಗೇಶ್ ಅವರಿಗೆ, ನೀವು ನಗು ಅಂದ ತಕ್ಷಣ ನಿಮ್ಮದೇ ಆದ ಒಂದು ಫ್ಲೇವರ್ ಇದೆ ನಮ್ಮ ಸಿನಿಮಾ ರಂಗದಲ್ಲಿ. ಅಂಥದ್ರಲ್ಲಿ ಯೋಗರಾಜ್ ಭಟ್ರ ಒಂದು ಡೈಲಾಗ್ಸ್ನ ಲಯ ಏನಿದೆ, ಅದಕ್ಕೆ ಮ್ಯಾಚ್ ಆಗೋದು ನಿಮಗೆ ಡಿಫಿಕಲ್ಟ್ ಅನಿಸಿದೆಯಾ? ಕೆಲವು ಸಿಕ್ಕಾಪಟ್ಟೆ ಅನ್ನಿಸ್ತು ಆ ಥರ ನನಗೆ. ಯಾಕಂದರೆ ನಾವು ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಟ್ರನ್ ಇರುತ್ತೆ, ಒಂದು ಸ್ಟೈಲ್ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಥರ ಪ್ರಯತ್ನ ಅವರು ಮಾಡಿಸಿದ್ರು. ಅದು ಹೆಂಗೆ ಅಂದರೆ, ಈ ಪದಪುಂಜಗಳು ಹೆಂಗಿರುತ್ತೆ ಅಂದರೆ, ಡೈಲಾಗ್ ಮಾತಾಡಬೇಕಾದ್ರೆ ಒಂದು ಸ್ಟೋರಿ ಟೆಲ್ಲಿಂಗ್ ಥರ ಇರಬೇಕು. ಈಗ ಬಂದ್ವಿ, ಈಗ ಸಿಕ್ಕಿದ್ವಿ, ಈ ಥರ ಈಗ ಆಯಿತು, ಈಗ ಹೋದು ಅಂತ ಒಂದು ಕತೆ ಹೇಳಬೇಕು. ಇವ್ರು ಈ ಪದ ಅಲ್ಲಿ, ಆ ಪದ ಇಲ್ಲಿ, ಅದನ್ನು ಅಲ್ಲೇ ಎಸ್ತು ಇಲ್ಲೇ ಎಸ್ತು ಉಲ್ಟಾ ಪಲ್ಟಾ ಎಲ್ಲ ಹೇಳಿಸ್ತಾರೆ. ಇದು ಅವರು ಟ್ರೆಂಡು. ಅಂದರೆ ತುಂಬ ಒಳ್ಳೆ ಹೊಸ ಥರ ಅದು. ಆ್ಯಕ್ಚುಲಿ ನಮ್ಮದೆಲ್ಲ ಮಾಮೂಲಾಗೋಗಿದೆ, ನಾವು ಮಾತಾಡಿದ್ರೆ ಹಿಂಗೆ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಇವರು ಬರವಣಿಗೆ ಬಂದು ಮಾಮೂಲು ಥರ ಇಲ್ಲ, ಅದು ತುಂಬ ವಿಚಿತ್ರ ಅನಿಸುತ್ತೆ. ಆರ್ಟಿಸ್ಟ್ಗಳು ತುಂಬ ಕಷ್ಟ ಇರುತ್ತೆ. ಯಾವಾಗಲೂ ನೇರವಾಗಿ ಹೋಗೋದು ಎಲ್ಲರ ಒಂದು ಪರಿ ಆಗಿದ್ರೆ, ಅಡ್ಡಾದಿಡ್ಡಿ ಹೋಗೋದೇ ಭಟ್ರ ಸ್ಟೈಲು ಅಂತ ಹೇಳ್ಬೋದು.
ಸೊ ವಾಸ್ತು ಟೀಮ್ ಸುವರ್ಣ ಪ್ರಕಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಶಾರ್ಟ್ ಬ್ರೇಕ್.